ಸ್ವಾಮಿ ಶರಣಂ. ಇವತ್ತು ನಾವು ಅಲ್ಲಿ ಟ್ರೈನಲ್ಲಿ ನಮ್ಮ ಶಬರಿಮಲೆ ಯಾತ್ರಿಕರಿಗೆ ಬೇಕಾಗಿರೋ ಎಲ್ಲ ಊಟದ ವ್ಯವಸ್ಥೆನ ನಮ್ಮ ಸ್ವಾಮಿಗಳು ಮಾಡ್ತಾ ಇದ್ದಾರೆ. ಪಾರ್ಸಲ್ ಕಟ್ತಾ ಇದ್ದಾರೆ. ರಾತ್ರಿ ಊಟಕ್ಕೆ ಪಲಾವ್ ಮಾಡಿ ಕೊಟ್ಟಿದ್ದಾರೆ. ಡಬ್ಬದಲ್ಲಿ ಹಾಕಿ ಕಟ್ತಾ ಇದ್ದಾರೆ. ಗುರುಸ್ವಾಮಿಯಾದ ರಾಜೇಂದ್ರ ಸ್ವಾಮಿಗಳು ಇವಾಗ ಅದನ್ನು ಕೊಡ್ತಾರೆ. ಕೊಟ್ಟು ತಲೆ ಮೇಲೆ ಇಡ್ತಾರೆ. ಇಟ್ಟು ಅದನ್ನು ತಗೊಂಡು ರೈಲ್ವೆ ಸ್ಟೇಷನ್ ಕಡೆ ನಮ್ಮ ಪ್ರಯಾಣ ಶುರುವಾಗುತ್ತೆ. ಅಂದರೆ ಇಲ್ಲಿಂದ ನಮ್ಮ ಶಬರಿಮಲೆ ಯಾತ್ರೆಯ ಪ್ರಯಾಣ ಮೊದಲನೇ ದಿನದ ಪ್ರಯಾಣ ಶುರುವಾಗುತ್ತೆ. ನಮ್ಮ ಎಲ್ಲ ಸ್ವಾಮಿಗಳು ಇವಾಗ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಕೊಂಡು ರೆಡಿಯಾಗಿ ನಿಂತಿದ್ದಾರೆ. ಎಲ್ಲ ಇಲ್ಲೇ ಇದ್ದಾರೆ. ಎಲ್ಲ ನಮ್ಮ ಸ್ವಾಮಿಗಳು, ನಮ್ಮ ದೇವ ಸ್ವಾಮಿಗಳು, ಪ್ರಜ್ವಲ್ ಸ್ವಾಮಿಗಳು ಕೂಡ ಇಲ್ಲೇ ಇದ್ದಾರೆ. ಎಲ್ಲರೂ ಇವಾಗ ಪೂರ್ವ ತಯಾರಿ ಮಾಡಿಕೊಂಡು ಸಿದ್ಧತೆಯಾಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗುರುಸ್ವಾಮಿಗಳು ಬಂದು ನಮಗೆ ಇರುಮುಡಿ ಏರಿಸುತ್ತಿದ್ದಾರೆ ತಲೆಯ ಮೇಲೆ. ಸ್ವಾಮಿಗಳು ಇಲ್ಲೇ ಇದ್ದಾರೆ. ಎಲ್ಲ ಸ್ವಾಮಿಗಳು ಇವರು ಆರ್ಟಿಸ್ಟ್. ಎಲ್ಲ ತಿಂಡಿ ಪದಾರ್ಥಗಳನ್ನು ಮಾಡಿದವರು ಎಲ್ಲ ಇವರೇ. ನಿಮ್ಮ ಅನಿಸಿಕೆಗಳು ಹೇಳಿ. ನಾವು ಹೇಳಬೇಕು ಅಡುಗೆ ಹೇಗಿರುತ್ತ, ಅವ್ರು ಹೇಳೋದಲ್ಲ. ತಿಂದವ್ರು ಹೇಳಬೇಕು. ಗುಡ್, ಎಕ್ಸಲೆಂಟ್, ಹೇಗಿಲ್ಲ, ವೆರಿ ಗುಡ್, ಮಾತಾಡ್ಬೇಕೇನಾದ್ರು ಸಾಕ. ನಮ್ಮ ರಾಕೇಶ್ ಅಂತ ಸ್ವಾಮಿಗಳು. ನಿಮ್ಮ ಊರು ಯಾವುದು? ಹಾಂ, ಅರಸೀಕೆರೆ. ಹಾಂ, ನಿಮ್ಮ ಟೀಮ್ ಅಲ್ಲ? ಎಷ್ಟು ಜನ ಇದ್ದೀರಾ ಟೋಟಲ್? 15 ಜನ ಟೀಮ್. ಎಲ್ಲರೂ ಒಂದೇ ಊರು. ಯಾರ್ಯಾರು? ಇವರು. ನಿಮ್ಮ ಹೆಸರೇನು? ಕಾರ್ತಿಕ್. ನಿಮ್ಮ ಹೆಸರು? ರಾಕೇಶ್. ನಿಮ್ಮ ಹೆಸರು? ಸ್ವಾಮಿ. ನಿಮ್ಮ ಹೆಸರು ಗೊತ್ತು? ಮುದ್ದ. ಮಂಜು ಅಲ್ವಾ? ಮುದ್ದ ಅಲಿಯಾಸ್ ಮುದ್ದ ಅಂತ. ಮತ್ತೆ ಉಳಿದವರು ಎಲ್ಲ ಆಚೆ ಹೋಗಿದ್ದಾರೆ. ಎಲ್ಲ ಬರ್ತಾರೆ. ಆಮೇಲೆ ಬೆಳಗಿಂದ ಕೆಲಸ ಮಾಡಿ ಸುಸ್ತಾಗಿ ಕೂತಾರೆ ನೋಡ್ರಿ. ಸರಿ, ಅವರಲ್ಲಿ ಇವರೇ ಅಲ್ವಾ? ನಿಮ್ಮ ಹೆಸರು ಸ್ವಾಮಿ? ಸಂತೋಷ್ ಅಂತ. ಯಾವ ಊರು ನಿಮ್ಮದು? ನಮ್ದು ಅರಸೀಕೆರೆ. ಬೆಳಿಗ್ಗೆಯಿಂದ ತಾವು ತುಂಬ ಕೆಲಸ ಮಾಡ್ತೀರಿ ಅಂತ ಹೇಳ್ತಿದ್ದಾರೆ. ಇವ್ರದ್ದು ಹಿಂಗೆ ತೋರಿಸಿ. ಇವ್ರು ನಮ್ಮ ಅಣ್ಣ ಮುಸ್ಲಿಂ ಕೇಳಿ ಮಾರ್ತಿ ಸರ್ ಗಾಬರಿ ಸಾಂಬು. ಇಲ್ಲ, ಆವಾಗ ಯಾರು ನಾನು ಊರಿಗೆ ಬರ್ತೀಯ, ಮುಂಬೈತಿ ಹೇಳ್ಕೊಟ್ಟಿಲ್ಲ ಅವರಿಗೆ. ಪ್ರಜ್ವಲ್ ಸ್ವಾಮಿ. ನಿಮ್ಮ ಹೆಸರು? ಅರಸೀಕೆರೆ. ಚೇತನ್. ಇವರು ಸ್ವಾಮಿಗಳು ಇರುಮುಡಿನ ತಲೆ ಮೇಲೆ ಏರಿಸ್ತಿದ್ದಾರೆ. ಎಲ್ರಿಗೂ, ಪ್ರತಿಯೊಬ್ಬರಿಗೂ ಇರುಮುಡಿ ಏರಿಸ್ತಿದ್ದಾರೆ ತಲೆ ಮೇಲೆ.
ಶರಣಯ್ಯಪ್ಪ 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 ಸ್ವಾಮಿ ಶರಣಯ್ಯಪ್ಪ 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 ಪೂರ ಪ್ರಿಯನೇ ಶರಣಯ್ಯಪ್ಪ ವೆಂಕಟಮೆಟ್ಟಲ ಒಡೆಯನೇ ಶರಣಯ್ಯಪ್ಪ 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 ನಮ್ಮೆಲ್ಲ ಸ್ವಾಮಿಗಳು ಸೇರಿ ಶಬರಿಮಲೆ ಯಾತ್ರೆ ಇವತ್ತು ಶುರು ಮಾಡಿದ್ದೇವೆ. ಎಲ್ಲ ಸ್ವಾಮಿಗಳು ಇವಾಗ ಬೆಂಗಳೂರಿಗೆ ಬಸ್ಗಾಗಿ ವೇಟ್ ಮಾಡ್ತಿದ್ದಾರೆ. BMTC ಬಸ್ ಬುಕ್ ಮಾಡಿದ್ದೇವೆ. ಇದರಿಂದ ನಮಗೆ ರೈಲ್ವೆ ಸ್ಟೇಷನ್ ತನಕ ಡ್ರಾಪ್ ಕೊಡೋಕ್ಕೆ, ಅಂದರೆ ನಮ್ಮ ಗುರುಸ್ವಾಮಿಗಳು ಮಾಡಿದ್ದಾರೆ. ಇವಾಗ ಬಸ್ಗಾಗಿ ವೇಟಿಂಗ್, ಬಸ್ ಬರುತ್ತದೆ ಅಂತ ವೇಟಿಂಗ್ ಮಾಡ್ತಿದ್ದೀವಿ. ಬರ್ತಿವಾಗ ಒಂದು 5 ನಿಮಿಷ ಬಸ್ ಬರುತ್ತೆ. ಬಸ್ ಬಂದ ತಕ್ಷಣ ಎಲ್ಲ ಸ್ವಾಮಿಗಳು ನಾವು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣಕ್ಕೆ ಪಯಣ ಮಾಡ್ತೀವಿ. ಅಲ್ಲಿಂದ ನಮ್ಮ ಟ್ರೈನ್ ಬುಕ್ ಆಗಿದೆ, ಅಲ್ಲಿಂದ ಹೋಗಬೇಕು. ಸ್ವಾಮಿಗಳು ಇವಾಗ ಬ್ಯಾಗಲ್ಲಿ ಪ್ಯಾಕ್ ಮಾಡಿಕೊಂಡು ಇರುಮುಡಿ ತಲೆ ಹಾಕೊಂಡು ಕಾಯ್ಕೊಂತ ಕುಂತಿದ್ದಾರೆ. ನೋಡ್ತಿರ್ಬೋದು ನೀವೆಲ್ಲರೂ. ಎಲ್ರಿಗೂ ಒಳ್ಳೆಯದಾಗಲಿ. ಸ್ವಾಮಿ ಶರಣಯ್ಯಪ್ಪ. ಬಸ್ ಅಂದರೂ ಬಂತು, ಬಸ್ ಹಬ್ಬಿವಿ. ಒಬ್ಬೊಂದು ಸೀಟ್ ಸಿಕ್ಕಿದೆ, ಒಂದೊಂದು ಸೀಟ್ ಸಿಕ್ಕಿಲ್ಲ. ಇದು ನಡೀತದೆ. ಎಲ್ಲ ಸ್ವಾಮಿಗಳು ನಮ್ಮೂರೇ ಇದ್ದಾರೆ. ಎಲ್ಲರೂ ಕುಂತಾರೆ, ಮುನ್ಸಿಪಲ್ ನಿಂತಾರೆ. ಏನು ಮಾಡೋಕ್ಕಾಗಲ್ಲ. ಒಂದು 20 ನಿಮಿಷ ಇಲ್ಲಿಂದ ಹೋಗ್ತೀವಿ. BMTC ಬಸ್ ಬಂದಿತ್ತು. ಇವಾಗ ನಮ್ಮ ಇಲ್ಲಿಂದ ರೈಲ್ವೆ ಸ್ಟೇಷನ್ ತನಕ ಡ್ರಾಪ್ ಮಾಡುತ್ತೆ. ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್. 8 ಗಂಟೆಗೆ ನಮ್ಮದು ಟ್ರೈನ್ ಇದೆ ಅಲ್ಲಿಂದ. ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿ ಶರಣಮಯ್ಯಪ್ಪ. ಒಳ್ಳೆ ಕ್ಲಿಯರೆನ್ಸ್ ಇದೆ ಕಣ್ರಿ ಇದು. ಅವ್ರು ಆ ಕಡೆ ಮೂಲರ್ ಇದ್ದಾರ. ಏನು ನಮ್ದು 4K ಆಗ್ತದೆ ಬಿಡಿ. ರಾಮನಾಮವೆಂಬ ನಾಮವ ನೆನೆದರೆ ಭಯವಿಲ್ಲ ಜಗಕ್ಕೆ. ರಾಮನಾಮವೆಂಬ ನಾಮವ ನೆನೆದರೆ ಭಯವಿಲ್ಲ ಮನಕ್ಕೆ. 3 ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಗಕ್ಕೆ. 3 ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಗಕ್ಕೆ. ರಾಮನಾಮವೆಂಬ ಬೆಂಗಳೂರು ನೈಟ್ ಲೈಫ್ ನೋಡ್ರಿ ಹೆಂಗಿದೆ, ಮಸ್ತ್ ಐತಲ್ಲ. ಎಲ್ಲ ಒಂದೊಂದು ಅಂಗಡಿ, ಎಲ್ಲರೂ ಅಂದರೆ ಬೆಳಗ್ಗೆಯಿಂದ ಎಲ್ಲರೂ ಮನೆಯಿಂದ ಆಫೀಸ್ಗೆ ಹೋಗೋಕ್ಕೆ ಓಡಾಡ್ತಾಯಿದ್ರು. ಇವಾಗ ವಾಪಸ್ ಆಫೀಸಿಂದ ಮನೆಗೆ ಓಡ್ತಿದ್ದಾರೆ. ತಾ ಮುಂದು ನಿಮ್ಗೆ ಅನ್ಸಿದ ಪ್ರಕಾರ ಹಳ್ಳಿ ಲೈಫ್ ಬೆಸ್ಟ್ ಇಲ್ಲ ಸಿಟಿ ಲೈಫ್ ಬೆಸ್ಟ್ ಅಂತ ಹೇಳಿ ಆಯಿತಾ. ಯಾಕಂದರೆ ನಾನು ಬೆಂಗಳೂರಲ್ಲಿ ಸುಮಾರು ಜನಕ್ಕೆ ಕೇಳಿದೆ, ಅವರು ಹೇಳಿದರು ಇಲ್ಲ ಹಳ್ಳಿ ಲೈಫ್ ಬೆಸ್ಟ್ ಅಂತ ಹೇಳಿದ್ದಾರೆ. ನೋಡೋಣ ನೀವೇ ಹೇಳ್ತೀರಾ ಅಂತ ಕಮೆಂಟ್ ಮಾಡಿ ಆಯಿತಾ. My heart rages around like an ocean in my head because there are. ಜಸ್ಟ್ ನೋಡಿ, ಈಗ ತಾನೇ ನಾವು ಬೆಂಗಳೂರು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗೆ ಬಂದೀವಿ. ಎಲ್ಲರೂ ಈಗ ಕರೆಕ್ಟ್ 7:55
ಟ್ರೈನ್ ಇದೆ ಬೆಂಗಳೂರಿಂದ ಶಬರಿಗೆ. ಎಲ್ಲರೂ ಅಲ್ಲೇ ಹೋಗೋದು ಈಗ. ನೋಡಿ ಎಷ್ಟು ಜನ ಇದ್ದಾರೆ, ಎಲ್ಲ ಬರ್ತಿದ್ದಾರೆ. ನೋಡಿ ಈಗ ಚಲೋ ಅದ ಸ್ವಾಮಿ, ವಿಡಿಯೋ ಚಲೋ ಅದ. ಹಾಂ, ಕ್ಲಾರಿಟಿ ಸೇಮ್. ಈಗ ಜಸ್ಟ್ ಈಗ ಬೆಂಗಳೂರು ಬಂದೀವಿ. ಇನ್ನು 7:55 ಟ್ರೈನ್ ಇದೆ. ನೋಡಿ ಎಷ್ಟು ಹೊಂಟಿದ್ದಾರೆ. ಇವೆಲ್ಲ ನಮ್ಮ ಜನನೇ ನೋಡಿ ಸ್ವಾಮಿ, ಇದೆಲ್ಲ ನಮ್ಮ ಜನನೇ. ಟೋಟಲ್ 65 ಮೆಂಬರ್ಸ್ ಮಾಲೆ ಹಾಕೊಂಡಿದ್ದಾರೆ. 65 ಮೆಂಬರ್ಸು ಇದ್ದಾರೆ. ನೋಡ್ತಿದ್ದಾರೆ ನೀವು ಕೂಡ. ಈಗ ನಾವು ಕೂಡ ಮಾಲೆ ಹಾಕೊಂಡಿದ್ದೇವೆ, ನೋಡ್ಬೋದು. ಸಂಶಯ ಹಾಂ, ಸ್ವಲ್ಪ ಹುಷಾರು.